ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ನಟನೆಯ ಡೆವಿಲ್ ಟೈಟಲ್ ಚೇಂಜ್ ಆಗಿದೆ. ಕಾಟೇರ ನಂತರ ಬರುತ್ತಿರುವಂತಹ ದರ್ಶನ್ ಮೂವಿ ಇಷ್ಟೊತ್ತಿಗದಾಗಲೇ ಈ ಚಿತ್ರ ಬಿಡುಗಡೆಯಾಗಬೇಕಾಗಿತ್ತು. ದರ್ಶನ್ ಜೈಲಿಗೆ ಸೇರಿದ ಕಾರಣ ತಡವಾಗಿದೆ. ಈ ಬಗ್ಗೆ ಮೇಜರ್ ಡೆವಲಪ್ಮೆಂಟ್ ಇದೆ, ತಿಳಿಸ್ತೀವಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಟೈಟಲ್ ಚೇಂಜ್ ಆಗುತ್ತೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊತ್ತಿಗದಾಗಲೇ ಈ ಚಿತ್ರ ಬಿಡುಗಡೆ ಆಗಬೇಕಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗದೆ ಇದ್ದಿದ್ದರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ಜೈಲು ಸೇರದೆ ಇದ್ದಿದ್ದರೆ ಇಷ್ಟೊತ್ತಿಗದಾಗಲೇ ಡೆವಿಲ್ ಸಿನಿಮಾ ಚಿತ್ರೀಕರಣ ಕಂಪ್ಲೀಟ್ ಆಗಿ ಅದರ ಉದ್ಘಾಟನೆಯೂ ಆಗಿ ಚಿತ್ರಮಂದಿರದಲ್ಲಿ ಹಿಟ್ ಮೇಲೆ ಹಿಟ್ ಆಗ್ತಿತ್ತೇನೋ. ಆದರೆ ಜೈಲಿಗೆ ಹೋದ ನಂತರ ಡೆವಿಲ್ ಸಿನಿಮಾದ ಶೂಟಿಂಗ್ ಪೆಂಡಿಂಗ್ ಇತ್ತು. ಇಷ್ಟೊತ್ತಿಗದಾಗಲೇ ಈ ಚಿತ್ರ ಬಿಡುಗಡೆ ಆಗಬೇಕಿತ್ತು. ದರ್ಶನ್ ಜೈಲಿಗೆ ಸೇರಿದ ಕಾರಣ ತಡವಾಗಿದೆ. ದರ್ಶನ್ನ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಅದರ ಪೋಸ್ಟರ್ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ಅವರ ಒಂದು ಡೆವಿಲ್ ಸಿನಿಮಾದ ಫೋಟೋ. ಆದರೆ ಈಗ ಅದರ ಟೈಟಲ್ ಚೇಂಜ್ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಎಂದು ಹೇಳಲಾಗ್ತಾ ಇದೆ. ಅರ್ಧ ಶೂಟ್ ಆಗಿರುವಂತಹ ಸಿನಿಮಾ ಅದು. ಅರ್ಧ ಶೂಟ್ ಆಗಿತ್ತು ಡೆವಿಲ್ ಸಿನಿಮಾ. ಆದರೆ ಇನ್ನೂ ಅರ್ಧ ಸಂಪೂರ್ಣ, ಅಂದರೆ ಅದು ಪರಿಪೂರ್ಣ ಮಾಡೋದಕ್ಕೆ ಮತ್ತಷ್ಟು ಜಿಮ್ಮಿನ ಅವಕಾಶ ಬೇಕು ಅಥವಾ ಜಿಮ್ಮಿಗೆ ಹೋಗಬೇಕು. ಅಂದರೆ ಡೆವಿಲ್ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ದರ್ಶನ್ ತನ್ನ ದೇಹದ ಮಸಲತ್ತಿನಿಂದಲೇ ಅಲ್ಲಿ ಕಾಣಿಸಿಕೊಳ್ತಾರೆ. ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ದಾಸನಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ಆದ ಕಾರಣ ಚಿತ್ರ ಇನ್ನೂ ಆರಂಭ ಆಗಿಲ್ಲ. ಈ ನಡುವೆ ಚಿತ್ರದ ಹೆಸರು ಬದಲಾಯಿಸಿದ್ದಾರೆ. ಮೊದಲು ಡೆವಿಲ್ ದ ಹೀರೋ ಎಂಬ ಟೈಟಲ್ ಇತ್ತು. ಆದರೆ ಈಗ ದ ಡೆವಿಲ್ ಎಂದು ಬದಲಾಯಿಸಲಾಗಿದೆ. ದ ಹೀರೋ ಎಂಬ ಸಾಲನ್ನ ತೆಗೆದು ಹಾಕಲಾಗಿದೆ. ನೋಡಿ, ಡೆವಿಲ್ ಅದರ ಟೈಟ್ಲು ಡೆವಿಲ್ ದ ಹೀರೋ ಅಂತಿತ್ತು. ಅದೀಗ ಚೇಂಜ್ ಆಗಿದೆ. ಅದರ ಹೆಸರನ್ನು ಒಂದಷ್ಟು 2-3 ಅಕ್ಷರಗಳನ್ನು ಬದಲಾಯಿಸಲಾಗಿದೆ. ಸೊ ಅದಕ್ಕೆ ಅದರದೇ ಆದಂತಹ ಕಾರಣಗಳಿರ್ಬೋದು. ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಕೂತು ಚರ್ಚೆ ಮಾಡಿ ಅದು ಬೇಡ, ಇದಿರಲಿ, ಇದು ಬೇಡ, ಅದಿರಲಿ, ಅದು ಎಲ್ಲ ಸಿನಿಮಾಗಳಲ್ಲೂ ಕೂಡ ಸಾಮಾನ್ಯವಾದಂಥ ಚರ್ಚೆ. ಸೊ ಈಗ ಡೆವಿಲ್ ಸಿನಿಮಾದ ಟೈಟ್ಲನ್ನು ಚೇಂಜ್ ಮಾಡಲಾಗಿದೆ. ಅದಕ್ಕೂ ದರ್ಶನ್ಗೆ ಯಾವುದೇ ತರಹದ ಸಂಬಂಧಗಳಿಲ್ಲ. ಬಹುಶಃ ಅದು ಸಿನಿಮಾ ತಂಡಕ್ಕೆ ಸಂಬಂಧಪಟ್ಟಂಥ ಅಥವಾ ಸಿನಿಮಾದ ಪ್ರೊಡ್ಯೂಸರ್ ಒಂದು ಅಭಿಪ್ರಾಯ, ಡೈರೆಕ್ಟರ್ ಒಂದು ಅಭಿಪ್ರಾಯ, ಹೀಗೆಲ್ಲ ಅಭಿಪ್ರಾಯಗಳ ಚರ್ಚೆಯ ಮುಖಾಂತರವಾಗಿ ಬಗೆಹರಿಯಬಹುದಾದಂಥ ಒಂದು ವಿಚಾರ. ಸೊ ಡೆವಿಲ್ ಸಿನಿಮಾದ ಅರ್ಧ ಶೂಟಿಂಗ್ ಇನ್ನೂ ಕೂಡ ಪೆಂಡಿಂಗ್ ಇದೆ, ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಪ್ರಾರಂಭಕ್ಕೂ ಮುನ್ನ ಸ್ವಲ್ಪ ದಂಡನೆ ಅಗತ್ಯ ಇದೆ. ಜಿಮ್ನಲ್ಲಿ ಸ್ವಲ್ಪ ಪಳಗಬೇಕಾಗುತ್ತೆ ದರ್ಶನ್ ಅವರು. ಪಳಗಿದ ನಂತರವಷ್ಟೇ ಡೆವಿಲ್ ಸಿನಿಮಾದ ಚಿತ್ರೀಕರಣ ಎನ್ನುವಂತಹದ್ದು ಈಗ ಸಿಗ್ತಾ ಇರತಕ್ಕಂತಹ ಡೆವಲಪ್ಮೆಂಟ್. ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ದಾಸನಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ. ಅದು ಯಾವಾಗ ಮಾಡಿಸ್ಕೊತಾರೋ ಗೊತ್ತಿಲ್ಲ. ಆದ ಕಾರಣ ಈ ಚಿತ್ರ ಇನ್ನೂ ಕೂಡ ಆರಂಭ ಆಗಿಲ್ಲ, ಈ ಚಿತ್ರದ ಚಿತ್ರೀಕರಣ. ಈ ನಡುವೆ ಚಿತ್ರದ ಹೆಸರು ಬದಲಾಯಿಸಿದ್ದಾರೆ. ಮೊದಲು ಡೆವಿಲ್ ದ ಹೀರೋ ಎಂಬ ಟೈಟ್ಲ್ ಇತ್ತು. ಆದರೆ ಈಗ ದ ಡೆವಿಲ್ ಎಂದು ಬದಲಾಯಿಸಲಾಗಿದೆ. ದ ಹೀರೋ ಎಂಬ ಸಾಲನ್ನು ತೆಗೆದು ಹಾಕಲಾಗಿದೆ. ಸೊ ಇದು ಇಷ್ಟು ಕೂಡ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂಥ ವಿಚಾರ.